ವಿಧಾನಸಭೆಯಲ್ಲಿ ಪಡಿತರ ಕಾರ್ಡ್ ಆದಾಯದ ಮಿತಿಯ ಬಗ್ಗೆ ಚರ್ಚೆ ನಡೀತಾ ಇದೆ. ಆದಾಯದ ಮಿತಿ ಪರಿಷ್ಕರಣೆಯ ಬಗ್ಗೆ ಅಶ್ವಥ್ ನಾರಾಯಣ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಆಹಾರ ಸಚಿವರ ಪರವಾಗಿ ಸಚಿವ ದಿನೇಶ್ ಗುಂಡೂರಾವ್ ಉತ್ತರವನ್ನು ನೀಡಿದ್ದಾರೆ. ಆದಾಯ ಮಿತಿ 2017ರಿಂದ ಬರೀ 1,20,20,000 ರೂಪಾಯಿ ಮಾತ್ರ ನಿಗದಿ ಮಾಡಲಾಗಿದೆ. ಪಡಿತರ ಕಾರ್ಡ್ ಆದಾಯ ಮಿತಿಯನ್ನು ಪರಿಷ್ಕರಣೆ ಮಾಡುವಂತಹ ಅಗತ್ಯ ಇದೆ. ಆದಾಯ ಮಿತಿಯನ್ನು 3 ಲಕ್ಷದವರೆಗೆ ಕೊಂಡೊಯ್ಯುವಂತೆ ಶಿಫಾರಸು ಮಾಡಲಾಗಿದೆ. ಆರ್.ವಿ. ದೇಶಪಾಂಡೆ ಅವರ ಅಧ್ಯಕ್ಷತೆಯ ಆಡಳಿತ ಸುಧಾರಣಾ ಆಯೋಗ ಆಹಾರ ಇಲಾಖೆಯ ಆದಾಯ ಮಿತಿ ಯಾವ ರೀತಿ ಪರಿಷ್ಕರಣೆ ಆಗಬೇಕು, ಎಷ್ಟು ಮಾಡಬೇಕನ್ನುವಂತಹ ಬಗ್ಗೆ ಸುಧಾರಣಾ ಆಯೋಗ ಗಮನ ಕೊಡಲಿದೆ. ಆಹಾರ ಇಲಾಖೆ ಗಮನ ಹರಿಸಲಿದೆ ಅಂತ ದಿನೇಶ್ ಗುಂಡೂರಾವ್ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. 1,20,000 ರೂಪಾಯಿಗೆ ಆದಾಯ ನಿಗದಿಯಾಗಿದೆ 2017ರಲ್ಲಿ. ಈಗಾಗಲೇ 8 ವರ್ಷ ಕಾಲ ಆಗಿದೆ. ಕನಿಷ್ಠ ಪೆನೆಂಟ್ರೇಷನ್ 50% ಜನಕ್ಕೆ, ಪಾಪ್ಯುಲೇಷನ್ಗೆ 50% ಪಾಪ್ಯುಲೇಷನ್ಗೆ ಪ್ರಯಾರಿಟಿ ಕಾರ್ಡ್ ಕೊಡಬೇಕು ಅನ್ನೋಂಥದ್ದು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿದೆ. ನಾನು ಇದೇ ಉತ್ತರನ ಕಳೆದ ಬಾರಿ ಕೇಳಿದೆ, ತಾವು ಅವಕಾಶ ಮಾಡಿಕೊಟ್ರಿ. ನೀವು ಕಳೆದ ಬಾರಿ ಪರಿಹಾರ ಏನು ಕೇಳಿ ಅಂತ, ಅದಕ್ಕೋಸ್ಕರ ತುಂಬಾ ಉತ್ತಮವಾಗಿ ಸಂಕ್ಷಿಪ್ತವಾಗಿ, ಯಾಕೆಂದ್ರೆ ನಮ್ಮ ಸಭಾಧ್ಯಕ್ಷರು ಏನಾಗಬೇಕು ಹೇಳಿ ಅಂತ ಕೇಳ್ತೀರಾ, ಅದಕ್ಕೆ ಏನಾಗಬೇಕು ಅಂತ ಕೇಳ್ತಾ ಇದ್ದೀನಿ, ಮತ್ತೆ ಏನು ಮಾಡಬೇಕು ಅಂತಲೂ ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದ್ದೀನಿ. ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ 50% ಜನಕ್ಕೆ ನಗರದಲ್ಲಿ ಪ್ರಯಾರಿಟಿ ಕಾರ್ಡಾರ ಕೊಡಬೇಕು, ಅಂತ್ಯೋದಯ ಕಾರ್ಡಾರ ಕೊಡಬೇಕು. ಇದನ್ನೂ ಸಹ ಕೊಡುವಂಥದ್ದಾಗಿಲ್ಲ. ಆಗ ನಾನು ಕೇಳಿದಾಗ ಜನಸಂಖ್ಯೆ ಎಷ್ಟಿದೆ ಅಂತ ನಗರದಲ್ಲಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳೋರು ವ್ಯಕ್ತಿಗಳಿದ್ದಾರೆ. ಇಲ್ಲಿ ಜನಸಂಖ್ಯೆ ಎಷ್ಟಿದ್ದಾರೆ ಬೆಂಗಳೂರಿನಲ್ಲಿ, ಜನಸಂಖ್ಯೆ ಎಷ್ಟಿದೆ ಅಂತ ಸರ್ಕಾರಕ್ಕೆ ಗೊತ್ತಿಲ್ಲ ಬೆಂಗಳೂರು ನಗರದಲ್ಲಿ ಅಂದ್ರೆ ಯಾವ ರೀತಿ ಉತ್ತರ ನಾವು ಸಿಗುವಂಥದ್ದಾಗುತ್ತೆ? ಜವಾಬ್ದಾರಿಯುತ ಉತ್ತರ ಸಿಗಬೇಕು. ಮತ್ತು ಈಗ ನಮ್ಮ ದಿನೇಶ್ ಗುಂಡೂರಾಯರು ಇನ್ನೊಂದು ಸ್ಟೆಪ್ ಸುಮ್ಮನೆ ಉಲ್ಲೇಖ ಮಾಡ್ತೀನಿ. 27ಕ್ಕೆ ಯಾವ ಯಾವ ಭಾಗದಲ್ಲಿ ಎಷ್ಟು ಜನಸಂಖ್ಯೆ ಇರುತ್ತೆ ಅಂತ ಅದರ ಆಧಾರಿತವಾಗಿ ನೀವು PHCಗಳನ್ನ ಡಿಸೈಡ್ ಮಾಡ್ತಾ ಇದ್ದೀರಾ. 27ರಲ್ಲಿ ಯಾವ್ಯಾವ ಭಾಗದಲ್ಲಿ ಎಷ್ಟು ಜನಸಂಖ್ಯೆ ಇರ್ತದೆ ಅನ್ನೋಂಥದ್ದನ್ನ ನಿಗದಿ ಮಾಡಿಕೊಂಡು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಬ್ ಸೆಂಟರ್ಗಳನ್ನ ಡಿಸೈಡ್ ಮಾಡ್ತಾ ಇದ್ದಾರೆ. ಮಾಡಿ ಅದು ನಾವು ಮತ್ತೆ ಮಾತಾಡ್ತೀವಿ. ಆದರೆ ಇವತ್ತು ಬೆಂಗಳೂರು ನಗರದಲ್ಲಿ ನಾನು ಯಾಕೆ ಇಷ್ಟು ಸಂಕ್ಷಿಪ್ತವಾಗಿ ಕೇಳ್ತಿರೋದು, ಈ ಜನಕ್ಕೆ, ಪಾಪ ಬಡ ಜನಕ್ಕೆ ನಿಜಕ್ಕೂ ಅವರಿಗೆ ಪ್ರಯಾರಿಟಿ ಕಾರ್ಡ್ ಸಿಗದೇನೆ ವಂಚಿತರಾಗಿದ್ದಾರೆ. ಹಾಗಾಗಿ ಈ ದಿಕ್ಕಲ್ಲಿ ನಗರದಲ್ಲಿ ಇದನ್ನೆಲ್ಲ ಒದಗಿಸುವಂತ ಮಾಡಲಿ ಅಂತ ನಾನು ಈ 5 ವಿಚಾರ, ಈ 5ಕ್ಕೂ ಉತ್ತರವನ್ನು ಕೊಟ್ಟರೆ ನಮ್ಮ ದಿನೇಶ್ ಗುಂಡೂರಾವ್ ಅವರಿಗೆ ನನ್ನ ನಮಸ್ಕಾರ. ಇದು ಬಹಳ ಒಂದು ಪ್ರಮುಖ ಪ್ರಶ್ನೆ ಅಂತಾನೆ ಹೇಳ್ಬೋದು. ಅವ್ರು ಕೇಳಿದ್ದಾರೆ, ಅವರು ಹಲವಾರು ವಿಚಾರಗಳು ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲ, ಒಳ್ಳೆ ಉತ್ತರ ಕೊಡ್ತೀನಿ ಹೇಳಿದೆ, ಪಾಸಿಟಿವ್ ಅಂತ ಹೇಳಲಿಲ್ಲ, ಒಳ್ಳೆ ಉತ್ತರ ಕೊಡ್ತೀನಿ ಅಂತ ಹೇಳಿದೆ. ಅಲ್ಲಿ ಎಲ್ಲ ಮಾತು ಪಾಸಿಟಿವ್. ಈಗ ಅವರು ಈ ಆದಾಯ ಮಿತಿ ಬಗ್ಗೆ ಮಾತನಾಡಿದ್ದಾರೆ. 1,20,000 ನಮ್ಮ 2017ನೇ ಇಸ್ವಿಯಲ್ಲಿ ಆದಂತ, ಬಹುಶಃ ತಾವೇ ಅವಾಗ ಆರೋಗ್ಯ ಸಚಿವರಿದ್ರಿ, ಅವಾಗ ಆದಂತ ಒಂದು ಸಂದರ್ಭದಲ್ಲಿ ಮಾಡಿರುವಂಥದ್ದು. ಅದು ಈಗ ಕಮ್ಮಿ ಅಂತಾನೆ ಖಂಡಿತ ಅದು ಒಪ್ಪುವಂತ ಮಾತು. ಯಾಕಂತ ಹೇಳಿದ್ರೆ 2017, ಈಗ 2026ಕ್ಕೆ ಬಂದಿದ್ದೀವಿ. ಸುಮಾರು 9 ವರ್ಷ ಆಗಿದೆ. ಮತ್ತು ಅದರ ಬಗ್ಗೆ ಖಂಡಿತ ಪರಿಷ್ಕರಣೆ ಮಾಡುವಂತ ಅವಶ್ಯಕತೆ ಇದೆ. ಅದನ್ನು ನಾನು ಒಪ್ತೀನಿ. ಮಾನ್ಯ ಆಹಾರ ಸಚಿವರ ಪರವಾಗಿ ನಾನು ಅದನ್ನ ಖಂಡಿತವಾಗಿ ಅದರ ಬಗ್ಗೆ ಪುನರ್ ಪರಿಶೀಲನೆ ಆಗಬೇಕು. ಮತ್ತು ಈಗಾಗಲೇ ನಮ್ಮ ಆಡಳಿತ ಸುಧಾರಣೆ ಆಯೋಗ ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ಏನಿದೆ, ಅವರು ಕೂಡ ಶಿಫಾರಸ್ ಮಾಡಿದ್ದಾರೆ. ಇದನ್ನ 2.5 ಲಕ್ಷಕ್ಕೆ ನೀವು ತಗೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಅವರು 3 ಲಕ್ಷಕ್ಕೆ ತಗೊಂಡೋಗಿ ಅಂತ ಹೇಳಿದ್ದಾರೆ. ನಾವು ಈ ನಮ್ಮ ಇಲಾಖೆ, ಆಹಾರ ಇಲಾಖೆ ಅದನ್ನ ಆ ಪರಿಷ್ಕರಣೆ ಯಾವ ರೀತಿಯಾಗಿ ಮಾಡಬೇಕು, ಎಷ್ಟು ಮಾಡಬೇಕು ಅಂತ ಖಂಡಿತವಾಗಿ ಅದರ ಬಗ್ಗೆ ಗಮನ ಕೊಡ್ತೀವಿ ಮಾನ್ಯ ಸಭಾಧ್ಯಕ್ಷರೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.